ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಸರ್ಕಾರ ರೈತರಿಗೆ ಒಪ್ಪಿಗೆ ಇಲ್ಲದೇನೆ ಯಾವುದೇ ರೀತಿ ಮಾಹಿತಿಗಳನ್ನ ಕೊಡದೆ ಜೆಎಂಸಿ ಸರ್ವೆ ಮಾಡೋದಕ್ಕೆ ಇವತ್ತು ಮುಂದಾಗಿದ್ರು. ಮಂಡಲಹಳ್ಳಿಯಲ್ಲಿ ರೈತರು ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ತಳ್ಳಾಟ, ನೂಕಾಟ, ದೊಡ್ಡ ಮಟ್ಟದ ಹೈಡ್ರಾಮಾಗಳೇ ನಡೆದು ಹೋಗ್ಬಿಟ್ಟಿದೆ. ಅಲ್ಲದೆ ಮಹಿಳೆಯರು ಅಧಿಕಾರಿಗಳಿಗೆ ಪೊರಕೆಯಿಂದ ಅಟ್ಟಾಡಿಸ್ಕೊಂಡು ಇವತ್ತು ಹೊಡೆದಿರೋ ಪ್ರಸಂಗ ಕೂಡ ಆಯಿತು. ಈ ವೇಳೆ ಕಾರಿನ ಗ್ಲಾಸ್ಗಳು ಪೀಸ್ ಆಗಿತ್ತು. ಶಾಂತಿಯುತವಾಗಿ ನೀವು ಪ್ರತಿಭಟನೆ ಮಾಡಿ ಅಂತ ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ಮೂಲಕವಾಗಿ ರೈತರಿಗೆ ಒಂದಿಷ್ಟು ಕಿವಿ ಮಾತು ಹೇಳಿದ್ದಾರೆ. ಅದು ನೋಡಿ ಬರೋಣ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ, ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ನಾವು ನಾರಿ ಮುನಿದರೆ ಮಾರಿ ಅಂತ. ಇವತ್ತು ರೈತ ಮಹಿಳೆಯರು ಆಕ್ರೋಶಕ್ಕೆ ಒಳಗಾಗ್ಬಿಟ್ಟಿದ್ರು. ಒಂದು ಕಡೆ ಅವ್ರಿಗೆ ನೆಲದ ಪ್ರಶ್ನೆ, ನಮ್ಮ ಭೂಮಿ ಅಂತ, ಮತ್ತೊಂದು ಕಡೆ ಸರ್ಕಾರದ ಹಠ. ಯಾವಾಗ ಸರ್ ಇದಕ್ಕೆ ಬ್ರೇಕ್ ಬೀಳೋದು ಅಂತ? ಈ ಮೊಂಡತನಕ್ಕೆ ಇವತ್ತು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಮೊದಲೇ ಆಗಬೇಕಾಗಿತ್ತು. ಶಾಂತಿಯುತ ಹೋರಾಟ ಅದಕ್ಕೆಲ್ಲ ಬೊಗ್ಗೋ ಥರ ಕಾಣಿಸ್ತಾ ಇಲ್ಲ ಇವರು. ಇವತ್ತು ಅಧಿಕಾರಿಗಳು ಏಕಾಏಕಿ ಬಂದು ನಿಂತುಕೊಂಡ ತಕ್ಷಣಕ್ಕೆ ಅಲ್ಲೆಲ್ಲೋ ಒಂದು ಕಡೆ ರೈತರಿಗೆ ಏನಾಗ್ತಾ ಇದೆ, ಇಲ್ಲ ನಮ್ಮ ಮೇಲೆ ದಬ್ಬಾಳಿಕೆಗೆ ಇವರು ಬಂದುಬಿಡ್ತಾರೆ ಅನ್ನುವಂಥ ಒಂದು ಭಯ. ಯಾಕಂದರೆ ನನ್ನ ಜಮೀನನ್ನು ಕಿತ್ಕೊಂಡು ನೀವೇನೋ ನಗರ ಮಾಡೋಕ್ಕೆ ಹೊಡ್ತೀನಿ ಅಂತಂದ್ರೆ ನಾನು ಬೇಡ ಅಂತ ಇದ್ದೀನಿ ಸ್ವಾಮಿ. ನಾನು ಬೇಡ ಅಂದಾಗ್ಲೂ ಕೂಡ ನೀವು ನಮ್ಮನ್ನು ಪ್ರಚೋದನೆ ಮಾಡ್ತಾ ಇದ್ದೀರಿ ಅಂತ. ಏಕಾಏಕಿ ಬರ್ತೀರಿ, ನನ್ನ ಜಮೀನು ಕಿತ್ಕೊಳ್ತೀರಿ, ಸ್ವಾಧೀನ ಮಾಡ್ಕೊಳಕ್ಕೆ ಬರ್ತೀರಿ ಅಂತಂದರೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಈಗಾಗಲೇ ಅವರು ಭೂ ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಬಿಟ್ಟು ಏನು 518 ಎಕರೆ ಜಾಗನೇನೋ ಮಾಡಿಟ್ಟಿದ್ದಾರೆ. ಅದನ್ನೊಂದು ನೋಟಿಫೈ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಹೊರತುಪಡಿಸಿ ಇವರೇನೋ ಬೇರೆ ಮಾಡಕ್ಕೆ ಹೊರಟ ಇದ್ದಂಗಿದೆ. ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇರಬೇಕು. ನಾನು ರೈತರ ಪರವಾಗಿ ನಿಂತ್ಕೊಳ್ತೀನಿ, ರೈತರಿಗೆ ಅನ್ಯಾಯ ಆಗದೆ ಅಂತ ನೋಡ್ಕೊಳ್ತೀನಿ ಅಂತಂದ್ರೆ ಮೊದಲು ರೈತರನ್ನ ವಿಶ್ವಾಸಕ್ಕೆ ತಗೋಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಬರಬೇಕು. ಇವರೆಲ್ಲೋ ಒಂದು ಕಡೆ ರೈತರನ್ನ ಎದುರು ಹಾಕೊಂಡು ನಾವು ಮಾಡ್ತೀನಿ. ಅರೆ, ನೀವು ಕುಮಾರಸ್ವಾಮಿ ಅವರ ಮುಂದೆ ಸವಾಲಿಗೆ ನಿಂತುಕೊಂಡು ಇಡೀ ಸರ್ಕಾರ ನಿಂತ್ಕೊಂಡಿದ್ದೀರಿ. ಮುಖ್ಯಮಂತ್ರಿಗಳ ಆದಿಯಾಗಿ ಕುಮಾರಸ್ವಾಮಿ ಅವರು ನಿಮ್ಮ ತಿಕ್ಕಾಟದ ಮಧ್ಯೆ ಸಾಯ್ತಾ ಇರೋದು ರೈತ ಅಲ್ಲ. ರೈತರ ಹೋರಾಟಗಳು ಅವರೇ ಹೇಳ್ತಾ ಇದ್ದಾರೆ 500 ದಿನ ಆಯ್ತು ಅಂತ. 485 ದಿನಗಳಾಗ್ತಾ ಬಂತು ಇಲ್ಲಿಗೆ. ಆ ಹೋರಾಟಗಳಿಗೆ ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ಅವರನ್ನ ವಿಶ್ವಾಸಕ್ಕೆ ತಗೋಬೇಕು, ಅಥವಾ ಅವರ ಒಂದು ನೈತಿಕತೆಯನ್ನು ಲೆಕ್ಕಾಚಾರ ಹಾಕೋಬೇಕಾಗಿತ್ತು. ಏನಕ್ಕೋಸ್ಕರ ಇವರು ಮಾಡ್ತಾ ಇದ್ದಾರೆ, ಅಷ್ಟೊಂದು ಏನಿದೆ ಇದರಲ್ಲಿ, ನೀವು ಅಡ್ಡಿ ಮಾಡ್ತಾ ಇರೋದಕ್ಕೆ ಅಥವಾ ನೀವು ಬೇಡ ಅಂತ ಹೇಳ್ತಾ ಇರೋದಕ್ಕೆ ಏನು ಕಾರಣ ಅನ್ನೋದಾದ್ರೂ ಕೇಳಬೇಕಲ್ಲ. ಸರ್ಕಾರ ಕಿವಿಯೇ ಆಗ್ಬೇಕಲ್ಲಿ. ನೀವು ದೌರ್ಜನ್ಯಕ್ಕೆ ಬಿದ್ದರೆ ಈಗಾಗಲೇ ಒಂದಷ್ಟು ನಾವು ಹೋರಾಟಗಳನ್ನು ನೋಡಿದ್ದೀವಿ. ಈಗಾಗಲೇ ಒಂದಷ್ಟು ಹೋರಾಟಗಳ ರೈತರು ಮಾಡಿದಾಗ, ಅದು ಕಾವೇರಿ ವಿಚಾರ ಇರಲಿ ಅಥವಾ ಬೇರೆ ವಿಚಾರಗಳಿರಲಿ, ವಿಕೋಪಕ್ಕೆ ತಿರುಗಿದಾಗ ಒಂದಷ್ಟು ಬೇರೆ ಬೇರೆ ಅನಾಹುತಗಳಾಗ್ತವೆ. ರೈತರು ಇವತ್ತು ರೈತ ಮಹಿಳೆಯರು ಪೊರಕೆ ತಗೊಂಡು ಹೊಡೆದಿದ್ದಾರೆ. ಇದೊಂಥರ ನಿಮಗೆ ಅವಮರ್ಯಾದೆ. ಇದು ಹಿತಾಸಕ್ತಿ ಅರ್ಜಿಗಳು ಹಾಕ್ಕೊಂಡು ಕೋರ್ಟಲ್ಲಿ ಕಾನೂನು ಅಡಿಯಲ್ಲಿ ನಮಗೆ ನ್ಯಾಯ ಕೊಡಿ ಸ್ವಾಮಿ, ನಮ್ಮ ಜಮೀನನ್ನು ಕಿತ್ಕೊಂಡು ಇವರೇನೋ ಬೇರೆ ಮಾಡೋಕೆ ಹೊಡ್ತಾ ಇದೆ ಈ ಸರ್ಕಾರ ಅಂತ ಹೇಳ್ಬಿಟ್ಟು ಯಾರಾದರೂ ಒಂದು ಅರ್ಜಿಗಳನ್ನು ಹಾಕ್ಕೊಂಡು ಮಾಡುವಂಥ ಪ್ರಯತ್ನದ ಅಡಿಯಲ್ಲಿ ಇವತ್ತು ನೀವು ಅವ್ರ ಮೇಲ್ಗಡೆ ಏಕಾಏಕಿ ನಿಮ್ಮ ಬಲ ಪ್ರದರ್ಶನ ಮಾಡೋಕೆ ಹೋದರೆ ಸಾಧ್ಯನೇ ಇಲ್ಲ. ರೈತರ ಒಪ್ಪಿಗೆ ಇಲ್ಲದೆ ನೀವೇನೋ ನಗರ ಕಟ್ಟಕ್ಕೆ ಹೋದರೆ ಯಾವ ಕಾರಣಕ್ಕೂ ಆಗೋದಿಲ್ಲ. ಇದು ಯಾವ ಕಾರಣಕ್ಕೂ ಅಸಾಧ್ಯ. ನೀವು ಯಾವುದೋ ನಿಲುವಲ್ಲಿದ್ದೀರಿ, ಮೊಂಡತನದಲ್ಲಿದ್ದೀರಿ. ನೀವು ಸರಿಯಾಗಿ ವಾಸ್ತವವನ್ನು ಅರಿತಾ ಇಲ್ಲ. ಮಲೆನಾಡಂತೆ ಇದೆ ಜಾಗ, ಅವೆಲ್ಲ ಆಮೇಲೆ ನೋಡೋಣ. ನನ್ನ ಒಪ್ಪಿಗೆ ಇಲ್ಲದೆ ನನ್ನ ಜಾಗದಲ್ಲಿ ಹೆಂಗೆ ಸ್ವಾಮಿ ಬರ್ತೀರಿ? ಅರೆ, ನಾನು ಒಪ್ಪಿಗೆ ಕೊಟ್ಟಿರ್ತಾನೆ. ನಿಮ್ಮ ಯಾವುದೇ ಯೋಜನೆಗೆ ರೈತನ ಒಪ್ಪಿಗೆ ಇಲ್ಲದೆ ಅದು ಇಂಥಷ್ಟು ಪ್ರತಿಶತ ಅಂತ ಇರುತ್ತೆ, ಇಷ್ಟು ಪ್ರತಿಶತ ರೈತರು ನೀವು ಏನಾದರೂ ಒಪ್ಪಿಗೆ ತಗೊಳ್ಳದೇನೆ ಆ ಯೋಜನೆಗೆ ಅಂಕುಶ ಹಾಕೋದಕ್ಕೆ ಆಗೋದೇ ಇಲ್ಲ, ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಇದನ್ನೊಂದು ಏನೋ ಹಿಡ್ತಕ್ಕೆ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿಷ್ಠೆಗೆ ಬಿದ್ದು ಬಿಟ್ಟಿದ್ದಾರೆ. ನಿಮ್ಮ ಪ್ರತಿಷ್ಠೆಗೆ ಸರ್ಕಾರ ಅಡ್ಡದಾರಿ ಹಿಡಿಯುತ್ತಷ್ಟೇ. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ನಾಗರಾಜ್ ಅಂತ ರೈತಪರ ಹೋರಾಟಗಾರರು ಕೂಡ ಜಾಯಿನ್ ಆಗ್ತಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್.
ಸರ್ ಇಷ್ಟು ದಿನ ನೀವು ಅಪ್ಪಿಕೋ ಚಳುವಳಿ ನೋಡಿದ್ವಿ, ಧರಣಿ ನೋಡಿದ್ವಿ, ಅನಿರ್ದಿಷ್ಟಾವಧಿ ಎಲ್ಲ ಕುತ್ಕೊಂಡಿದ್ರಿ. ಆದ್ರೆ ಇವತ್ತು ಇಷ್ಟೊಂದು ವಿಕೋಪಕ್ಕೆ ಹೆಂಗ್ ಹೋಯ್ತು? ಇವತ್ತು ಏನಾಯ್ತು? ಈ ನೋಟಿಸ್ ಗಿಟಿಸ್ ಏನು ಕೊಟ್ಟಿರ್ಲಿಲ್ವಾ ಅಂತ? ಸರ್ ಇದೇನ್ ಮಾಡಿದ್ದಾರೆ, ಇದು ಮಂಡಳಿ ಒಂದು ಸಣ್ಣ ಗ್ರಾಮ, ಒಂದು 53 ಎಕರೆ ಇದೆ. ನೋಟಿಫಿಕೇಶನ್ ಮಾಡಿದ್ದಾರೆ, ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಓಕೆ. ಅಲ್ಲಿ ಈ ಮಂಡಳಿ ಭಾಗದ ಸರ್ವೆ ನಂಬರ್ ನಲ್ಲಿ ಕೊಡಿಯಲ್ಲ ಗ್ರಾಮದ ರೈತರದು ಒಂದ್ ಸ್ವಲ್ಪ ಜಮೀನಿದೆ. ಈ 518 ಎಕರೆ ಏನಿದೆಲ್ಲ ಅದ್ರಲ್ಲೇ ಇದು ಬರುತ್ತಾ ಅಥವಾ ಇದು ಸಪರೇಟ್ ಏನಂತ? ಹೌದು ಸರ್, 518 ಎಕರೆ ಬರುತ್ತೆ ಸರ್. ಇದು ಮಂಡಳಿ ಅನ್ನೋದು ಒಂದು ರೆವಿನ್ಯೂ ಗ್ರಾಮ. ಇದು ಒಂದು 53 ಎಕರೆ ಅಷ್ಟೇ ಸರ್ ಇರೋದು ಈ ಗ್ರಾಮ ಸರ್ವೆ ನಂಬರ್. ಹೌದು. ಅಂದ್ರೆ ಇವತ್ತು ಎಕ್ಸಾಕ್ಟ್ ಆಗಿ ಏಕಾಏಕಿ ಬಂದ್ರೆ ಏನ್ ಮಾಡಕ್ ಹೊರಟಿದ್ರು ಅಂತ ಅಧಿಕಾರಿಗಳು? ಸರ್ ಏನಂದ್ರೆ ನಾವು ಮೊನ್ನೆ ಇವತ್ತು ನೀವು ಮಾಧ್ಯಮದವರೆಲ್ಲ ಗೊತ್ತು, ಇವತ್ತು ಕಳೆದ 1.5 ವರ್ಷದಿಂದ ನಾವು ಧರಣಿ ಮಾಡ್ಬೋದಾಗುದು, ಆಹಾರದ್ರಿ ಧರಣಿ ಚಳವಳಿಗಳು ಮಾಡ್ಕೊಂಡು ರಸ್ತೆ ಚಳವಳಿ ಎಲ್ಲ ಮಾಡ್ತಾ ಇದೀವಿ. ನಾವು DC ಅವರಿಗೆ 4 ಬಾರಿ ಮನವಿ ಕೊಟ್ಟಿದೀವಿ, ಒಂದ್ಸಾರಿ 2 ಸಾರಿ ಎಲ್ಲ. GBD ಅಧಿಕಾರಿಗೆ ಮನವಿ ಕೊಟ್ಟಿದೀವಿ, ಮುಖ್ಯಮಂತ್ರಿ ಕೊಟ್ಟಿದೀವಿ, ಉಪಮುಖ್ಯಮಂತ್ರಿ ಕೊಟ್ಟಿದ್ದೋ, ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬ್ರಿಗೂ ಉಪಮುಖ್ಯಮಂತ್ರಿ ಆಗಿದ್ದ ಕೊಟ್ಟಿದ್ದೀವಿ, ಮತ್ತೆ ರಾಜ್ಯಪಾಲರು ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ. ಇಷ್ಟಾದ್ರೂ ಕೂಡ ರೈತರ ಮಾತಿಗೆ ಬೆಲೆ ಇಲ್ಲ ಅಂತ ಅಂದ್ರೆ ರೈತ ಅಂದ್ರೆ ಏನ್ ತಿಳ್ಕೊಂಬಿಟ್ಟಾರ ಸರ್ ಇವರು? ಸೌಜನ್ಯಕ್ಕಾದ್ರೂ ಕರೆದು ಮಾತಾಡಿಲ್ಲ. ಈ ಸರ್ಕಾರದ ವಿರುದ್ಧವಾಗಿ ನೀವು ಅಂದ್ರೆ ನಮ್ಮ ವಿರುದ್ಧವಾಗಿ ಏನೋ ಮಾಡ್ತಾ ಇದ್ದಾರೆ, ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಮ್ಮನ್ನು ಒಕ್ಕಲೆಬ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕೋರ್ಟ್ ಮೊರೆ ಹೋಗೋ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ ಯಾರು? ಸರ್ ಮಾಡ್ತಾ ಇದೀವಿ ಸರ್, ಕೋರ್ಟ್ಗೂ ಓಕೆ ರೆಡಿ ಮಾಡ್ಕೋತಾ ಇದೀವಿ. ಅಲ್ಲಲ್ಲ, ಈಗ 1.5 ವರ್ಷ ಹೋರಾಟಕ್ಕಿಂತ ನಿಮಗೆ ನ್ಯಾಯಾಲಯದಲ್ಲಿ ಒಂದಷ್ಟು ನೀವು ಹಿತಾಸಕ್ತಿ ಅರ್ಜಿಗಳನ್ನ ಹಾಕೋಬೋದಾಗಿತ್ತು. ಸರ್ಕಾರ ನಮ್ಮ ವಿರುದ್ಧವಾಗಿ ಏನೋ ಮಾಡೋದಕ್ಕೆ ಹೊರಟಿದೆ ಅಂತ ಈಗಂತೂ ಈಗ ನೀವು ಏನು ಪೊರಕೆ ಹಿಡ್ಕೊಂಡು ಹೊಡೆಯೋ ಬದಲು ನೇರವಾಗಿ ನ್ಯಾಯಾಲಯದಲ್ಲಿ ನೀವು ಮೊರೆ ಹೋಗ್ಬೋದಾಗಿತ್ತ ಅಂತ ಇದಕ್ಕೆಲ್ಲ ಅಂಕುಶ ಬಿದ್ದಿರೋದಾ ಅಂತ? ಇಲ್ಲ ಸರ್, ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನಾವು 6-1 ನೋಟಿಫಿಕೇಶನ್ ಆಗ್ಲೇಬೇಕು ಅಂತ ನಮ್ಗೆ ಹಿರಿಯ ವಕೀಲರು ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಓಕೆ. ಹಾಗಾಗಿ ಅಂತಿಮ ಅಧಿಸೂಚನೆ ಆದ್ಮೇಲೆ ಹೋಗ್ಬೇಕು, ಮುಂದೆ ಹೋದ್ರೆ ನಮ್ಗೆ ನ್ಯಾಯ ಸಿಗೋದಿಲ್ಲ. ಯಾಕೆಂದ್ರೆ ಸರ್ಕಾರ ಕಳೆದ 1 ತಿಂಗಳು ಆಯ್ತು, ಈಗ 1 ತಿಂಗಳ ಹಿಂದೆನೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ರು. ಹೌದು. ಅದಾದ ನಂತರದಲ್ಲಿ ಏನಾದ್ರು ಪ್ರಯತ್ನ ಪಟ್ಟಿದ್ರಾ? ಹೌದು ಸರ್, ಇವಾಗ ಆಲ್ರೆಡಿ ನಾವು ಕೋರ್ಟ್ಗೆ ಹೋಗಿ ರೆಡಿ ಮಾಡ್ತಾ ಇದೀವಿ. ಓಕೆ. ಅದನ್ನ ನಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಅದೊಂದ್ ಕಡೆ. ಈಗ ನಮ್ಗೆ 1 ವಾರದ ಹಿಂದೆ ನಮ್ಮ ಶಾಸಕರು, ಈ ಭಾಗದ ಶಾಸಕರು ರೈತರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಮೀಟಿಂಗ್ ಅನ್ನ ಕರೆದಿದ್ರು GBD ಆಫೀಸ್ ನಲ್ಲಿ. ಹೋಗಿದ್ರು. ನಾವು ಒಂದ್ 50-60 ಜನ ರೈತರುಗಳು ಬಾ ಅಂತ ಹೇಳಿದ್ರು, ಒಂದ್ 30 ಜನ ಬರ್ರಿ ಅಂತ ಹೇಳಿದ್ರು, ಒಂದ್ 50-60 ಜನ ಹೋಗಿದ್ರು. ಹೋಗಿ ಅಲ್ಲಿ ಏನೋ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ನೀವು ಕರೆದಿರೋ ಉದ್ದೇಶ ಏನು ಅದನ್ನ ಹೇಳಿ ಎಂದಾಗ, ಏನು ನಿಮ್ ಸಮಸ್ಯೆ ಏನು ಹೇಳಿ ಹೆಂಗೆ ಎಂದಾಗ, ನಾವು ಭೂಮಿ ಕೊಡಲ್ಲ. ಇಲ್ಲ ಆ ತರ ಎಲ್ಲ ಸರ್ಕಾರ ಎಲ್ಲ ಇದ್ ಮಾಡ್ಬಿಟ್ಟಿದೆ, ಮುಖ್ಯಮಂತ್ರಿ ಇಲ್ಲ ಮಾಡ್ಲೇಬೇಕು ಅಂತಿದ್ದಾರೆ, ಏನೋ ಸಮಸ್ಯೆ ಇದ್ರೆ ಬೇರೆ ಇದ್ರೆ ಹೇಳ್ರಿ ಅಂತ ಅಂದ್ರು. ಬೇರೆ ಏನು ಇಲ್ಲ, ನಮ್ಗೆ ಯಾವುದೇ ಕಾರಣಕ್ಕೂ ನಾವು ದರ ನಿಗದಿ ಬಗ್ಗೆ ಅದನ್ನ ಮಾತಾಡಲ್ಲ. ನಾವು ಕಳೆದ 1 ವರ್ಷದಿಂದನೂ ನಾವು ಭೂಮಿ ಕೊಡಲ್ಲ, ಅದ್ ಬಿಟ್ಟ ಸಿದ್ಧಾಂತ ನಮ್ದು ಬೇರೆ ಯಾವ್ದು ಇಲ್ಲ. ನೀವೆಷ್ಟೇ ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ ಅಂತಕ್ಕಂಥ ಸಿದ್ಧಾಂತ ಇಟ್ಕೊಂಡು ನೀವು ಮತ್ತೆ ನಾವು ಮುಖ್ಯಮಂತ್ರಿ ಹತ್ರ ಮಾತಾಡಿಸ್ತೀನಿ, ಒಂದು ಮೀಟಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತ ಮನವಿ ಕೊಟ್ಟ. ನಾವು ಮನವಿಲೇನು, ಮುಖ್ಯಮಂತ್ರಿ ಮೀಟಿಂಗ್ ಕರೆಯೋವರೆಗೂ ನೀವು GBD ಇಂದ ಅಧಿಕಾರಿಗಳಿಂದ ಯಾವುದೇ ಪ್ರಕ್ರಿಯೆ ಆಗ್ಬಾರ್ದು, ಒಂದು JMC ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡಬಾರ್ದು ಅಂತ ಒಂದು ಪತ್ರಿಕೆಯಲ್ಲಿ ನಾವೇನೋ ಪತ್ರದ ಮುಖಾಂತರ ನಾವು ಮನವಿಯನ್ನು ಕೊಟ್ಟಿದ್ದು. ಆಯ್ತು ಅಂತ ಕೂಡ ಶಾಸಕರು ಒಪ್ಕೊಂಡಿದ್ರು. ಈಗ ಏಕಾಏಕಿ ನೀವು ಬಂದು ನೀವು JMC ಮಾಡಕ್ ಬರೋದು ಎಷ್ಟು ಸರಿ? ಇದು ನಮ್ಮ ರೈತರನ್ನ ಕೆರಳಿಸ್ತು. ಈ ಒಂದು ಇವತ್ತು ಉದ್ಯೋಗಕ್ಕೆ ಕಾರಣ ಅಂದ್ರೆ ಅಧಿಕಾರಿಗಳೇ ಕಾರಣ. ಯಾಕೆ ಅಂದ್ರೆ ಪೊಲೀಸು ಬಂದಿದ್ರು, ಮತ್ತೆ GBD ಅಧಿಕಾರಿ ಬಂದಿದ್ರು, ಮಾತಾಡ್ತಿದ್ರು ಅವ್ರ ಜೊತೆ. ಈ ತರ ಎಲ್ಲ ಇದೆಯಲ್ಲ, ನೀವು ಇಷ್ಟೆಲ್ಲ ನಾವು ಶಾಸಕರ ಜೊತೆ ನಿಮ್ GBD ಆಫೀಸ್ ನಲ್ಲಿ ಬಂದು ಮೀಟಿಂಗ್ ಮಾಡಿದ್ರು, ನಾವು ಕಂಡೀಷನ್ ಆಗಿ ಹೇಳ್ಬಿಟ್ಟು ಬಂದಿದೀವಿ. ನೀವು ಮುಖ್ಯಮಂತ್ರಿ ಮೀಟಿಂಗ್ ಆದ್ಮೇಲೆ ನೀವು JMC ಮಾಡ್ಕೊಳ್ಳಿ ಅಂತ ಹೇಳಿದೋ ಇಲ್ವಾ? ನೀವ್ ಯಾಕೆ ಈ ತರ ಮಾಡ್ತಾ ಇದ್ರೆ ಮೀಟಿಂಗ್ ನಡೀತಾ ಇತ್ತು, ಏನೋ ಒಂದು ಚರ್ಚೆ ನಡೀತಾ ಇತ್ತು. ಆಗ ಇವ್ರೇನ್ ಮಾಡಿದ್ರು, ಮತ್ತೊಂದು ಕಳೆದಾರಿನಲ್ಲಿ ಈ ಸುಮಾರು ಮಿಲಿಟರಿ ಸಹಿತ ಒಂದು 250-300 ಜನ ಪೊಲೀಸ್ ಸಿಬ್ಬಂದಿಯನ್ನ ಕರ್ಸ್ಕೊಂಡು JMC ಮಾಡ್ಲಿಕ್ಕೆ ಅಧಿಕಾರಿಗಳನ್ನ ಕರ್ಸ್ಕೊಂಡು ಬಂದು ಮುಂದಾಗ್ತಿದ್ರು. ಆಗ ನಮ್ ರೈತರು ಕಂಡುಕೊಂಡು ಅದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು, ಆಕ್ರೋಶ ಭರಿತರಾದ್ರು. ಯಾಕೆಂದ್ರೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಇವ್ರೊಂದ್ ಕಡೆ ನಮ್ ಚರ್ಚೆ ಮಾಡಕ್ ಬಿಟ್ಬಿಟ್ಟು ಇನ್ನೊಂದ್ ಕಡೆ ನೀವು ಏಕಾಏಕಿ JMC ಮಾಡಕ್ ಕೊಟ್ಟಿದ್ದೀರಲ್ಲ ಎಷ್ಟು ಸರಿ ಅಂತಕ್ಕಂಥದ್ದು ನಮ್ಮ ರೈತ ಮಹಿಳೆಯರಲ್ಲೇ ಆಕ್ರೋಶಕ್ಕೆ ಒಳಗಾಯ್ತು ಸರ್. ಇದು ತಮ್ಮದು ಎಷ್ಟಿದೆ ಜಾಗ? ತಾವು ಎಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಿ ಸರ್? ಕಳೆದ 16 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ನಮ್ದು 12 ಎಕರೆ, ನಮ್ದು ಅಣ್ಣ ತಮ್ಮದಿರ್ದೆಲ್ಲ ಸೇರಿ 36 ಎಕರೆ ಇದೆ ಸರ್ ಮಂಡಳಿ ಸರ್ವೆ ನಂಬರ್ ಅಲ್ಲಿ. ಈಗ 518 ಎಕರೆ ಜಾಗದಲ್ಲಿ
80% ರೈತರು ಈ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಬಿಟ್ಟು ಅಂತಿಮ ಅಧಿಸೂಚನೆ ಹೊರಡಿಸ್ತಾ ಇದೀವಿ ಅಂತ ಅಧಿಕೃತವಾಗಿ ಸರ್ಕಾರ ಹೇಳ್ಕೊಂಡಿರುವಂಥದ್ದು. ಹಾಗಾದ್ರೆ 80% ರೈತರು ನಾವು ಈ ಸರ್ಕಾರದ ಪರವಾಗಿಲ್ಲ, ನಾವು ಜಮೀನು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಯಾಕೆ ಶಕ್ತಿ ಪ್ರದರ್ಶನ ಮಾಡಲಿಲ್ಲ ಇಲ್ಲಿವರೆಗೂ? ಎಲ್ಲಿಂದ ಸರ್ ಮಾಡ್ತಾ ಇದೀವಲ್ಲ ಸರ್, 16 ತಿಂಗಳಿಂದ ರಸ್ತೆಯಲ್ಲಿ ಕುತ್ಕೊಂಡು ಚಳುವಳಿ ಮಾಡಿ ರಸ್ತೆ ತಡೆ ಮಾಡಿ ನಾವು 80 ಹೆಚ್ಚಿಗೆ % ಇದ್ದೀವಿ ಅಂತ ಹೇಳಿ. ಹಾಗಾದ್ರೆ ಸರ್ಕಾರ ಹೇಳ್ತಿರೋದು 80% ಜನ ಯಾರದು ಸರ್? ಸುಳ್ಳು. ಅವರು ಎಲ್ಲ 4 ಗೋಡೆ ಮಧ್ಯೆ ಕುತ್ಕೊಂಡು ಸುಳ್ಳು ಹೇಳ್ತಾ ಇರೋದು. ಇವತ್ತು ನಮ್ಮ ವಿರುದ್ಧವಾಗಿ 15 ದಿವಸದಿಂದ ಟೆಂಟ್ ಹಾಕೊಂಡು ಪೆಂಡಲ್ ಹಾಕೊಂಡು ಕೂತಿದ್ದಾರೆ ಏನೋ ಪರ ಇರೋರು. ಬಂದ್ ನೋಡ್ಬಿಡಿ, ನೀವೇ ಮಾಧ್ಯಮದವ್ರು ಬಂದ್ ನೋಡಿ ಎಷ್ಟ್ ಜನ ನಾವು ವಿರುದ್ಧ ಇರೋರು ಎಷ್ಟ್ ಜನ ಕುತ್ಕೋತಾರೆ, ಪರ ಇರೋರು ಎಷ್ಟ್ ಜನ ಕುತ್ಕೋತಾರೆ ಅಂತ. ಇವತ್ತು ರಾಜ್ಯಾದ್ಯಂತ ಸಂಘಟನೆಗಳಿರೋದು, ರೈತ ಸಂಘಟನೆಗಳಿರೋದು ಸರ್. ರೈತ ಪರವಾಗಿ ನಿಲ್ಲಕ್ಕಲ್ವಾ ಸರ್? ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ 31 ಜಿಲ್ಲೆಯಿಂದ ನಮ್ಮ ರೈತ ಮುಖಂಡರುಗಳು ನಮ್ಮ ಬೆಂಬಲವನ್ನ ಕೊಡ್ಲಿಕ್ಕೆ ಬಂದ್ರೆ ಇವರು ಏನೋ ಪೇಮೆಂಟ್ ಗಿರಾಕಿಗಳು ದುಡ್ಡು ಇಸ್ಕೊಂಡು ಬಂದವ್ರೆ ಅಂತ ಅಪಮಾನ ಮಾಡ್ತಿರಲ್ಲ ನೀವು. ರೈತರನ್ನ ಯಾರಾದ್ರೂ ದುಡ್ಡು ಕೊಡ್ಸ್ತಾರ ಸರ್? ರೈತ ಹೋರಾಟಗಾರರನ್ನ ಇವತ್ತು ರೈತರುಗಳು ನಾನಾ ಭಾಗದಿಂದ ಬರೋದು ಎಂತ ಸರ್? ಎಲ್ಲನ ಯಾವ ಭಾಗದಲ್ಲಿ ರೈತರಿಗೆ ಅನ್ಯಾಯ ಆದ್ರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಮತ್ತೆ ಅವ್ರಿಗೆ ಬೆಂಬಲವಾಗಿ ನಿಲ್ಬೇಕು ಅಂತಕ್ಕಂಥದ್ದು ರೈತರ ಏನೋ ಸಂಘ ಸಂಸ್ಥೆ ಇರೋದು. ಇವ್ರೆಲ್ಲ ಕೂತ್ಕೊಂಡು 80% ಒಪ್ಕೊಬಿಟ್ಟವ್ರೆ. ಕೊಡಿ ದಾಖಲೆ, 80% ದಾಖಲೆ ಕೊಟ್ಬಿಟ್ರೆ ಈಗ ನಾವು ಹೋರಾಟ ಮಾಡೋದೇ ಇಲ್ಲ. ಎಲ್ಲ ಕೂತ್ಕೊಂಡು ಹೇಳೋದಲ್ಲ ಸರ್, ವಾಸ್ತವಾಂಶ ತಿಳ್ಕೊಬೇಕು. ಎಸ್, ರಾಜಕಾರಣಕ್ಕೆ ತಿರುಗಿಕೊಳ್ತು ಈ ಪ್ರಕರಣ ಅನ್ನುವಂಥದ್ದು ಬಿಟ್ರೆ, ಅಂದ್ರೆ ಹೋರಾಟ ವೇದಿಕೆಗಳಲ್ಲಿ ಒಂದಷ್ಟು ರಾಜಕೀಯ ಮುಖಂಡರುಗಳು ಬಂದು ಸೇರ್ಕೊಂಡ ಮೇಲ್ಗಡೆ ಒಂದಷ್ಟು ಬೇರೆ ತಿರುವು ತಗೊಂತು. ನೀವು ನ್ಯಾಯಾಲಯದ ಕಡೆ ಈಗೇನು ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಆ ಕಡೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿದ್ರೆ ನಿಮ್ಮ ಹೋರಾಟ ಇನ್ನೊಂದು ದಿಕ್ಕಿನ ಅಥವಾ ಇನ್ನೊಂದು ಆಯಾಮ ತಗೊಳ್ಳುವಂಥ ಸಾಧ್ಯತೆ ಇದೆ. ನಮಸ್ಕಾರ. ಅಂದರೆ ಯಾವಾಗ ವೇದಿಕೆಯಲ್ಲಿ ಒಂದಷ್ಟು ರಾಜಕೀಯ ಮುಖಂಡರುಗಳು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಆ ವೇದಿಕೆಯನ್ನು ಬಳಸ್ಕೊಂಡ್ರು, ಅಲ್ಲಿ ಒಂದಷ್ಟು ಬೆಳವಣಿಗೆಗಳು ಶುರುವಾಯಿತು. ವೈಯಕ್ತಿಕ ವಾಕ್ಸಮರಕ್ಕೆ ದಾರಿ ಮಾಡಿಕೊಳ್ತು. ಅದೆಲ್ಲ ಹೊರತುಪಡಿಸಿ ಈಗ ಅವರು ಈ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ ನಂತರದಲ್ಲಿ ಕೋರ್ಟ್ ಮೊರೆ ಹೋಗೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಅದನ್ನು 1 ತಿಂಗಳು ಈಗಲೇ ಡಿಲೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆ ಈ 1 ತಿಂಗಳು ಕಾಲಾವಕಾಶ ತಗೊಂಡ್ರು ಇವರು ಅನ್ನುವಂಥದ್ದೇ ಗೊತ್ತಿಲ್ಲ. ಹಿರಿಯ ವಕೀಲರನ್ನ ಸಂಪರ್ಕ ಮಾಡಿ ಇದಾಗಲೇ ಕೋರ್ಟ್ಗೆ ಒಂದು ಹಿತಾಸಕ್ತಿ ಅರ್ಜಿನ ಹಾಕೋಬೇಕಾಗಿತ್ತು. ತಮ್ಮ ವಿರುದ್ಧ ನಿಲುವನ್ನು ತಳೆದು ಸರ್ಕಾರ ನಮ್ಮ ಭೂಮಿಯನ್ನು ಕಿತ್ಕೊಳ್ತಾ ಇದೆ ಅಂತ ಆ ನಿಟ್ಟಲ್ಲಿ ಏನಾದರೂ ಸರ್ಕಾರದ ವಿರುದ್ಧವಾಗಿ ಇವರು ನ್ಯಾಯಾಲಯಕ್ಕೆ ಹೋದಲ್ಲಿ ಇವರ ಪರವಾಗಿ ಅಟ್ಲೀಸ್ಟ್ ಈಗೇನು ಇವರು ಇವತ್ತು ಪರಕೆ ಹಿಡಿಯೋ ದಿನ ಬರ್ತಿರ್ಲಿಲ್ಲ. ಅಂದರೆ ಏಕಾಏಕಿ ನಿಮ್ಮ ಅಧಿಕಾರಿಗಳು ನಿಮ್ಮ ಜಾಗಕ್ಕೆ ಕಾಲಿಡದೆ ಇರೋ ಥರ ಒಂದು ಇಂಜೆಕ್ಷನ್ ಬಂದಿರೋದು ಬೇಡ. ಈ ರೀತಿ ರೈತ ವಿರೋಧಿಯಾಗಿ ನೀವು ಯಾವುದನ್ನೇ ಕೊಟ್ಟೋದಕ್ಕೂ ಅವಕಾಶ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಇವರಿಗೊಂದು ತೀರ್ಪು ಅಂದರೆ ಆದೇಶ ಬಂದಿರೋದು. ಅದನ್ನು ಹಿಡ್ಕೊಂಡು ಇವ್ರು ಏನು ಬೇಕು ಮತ್ತು ಎಲ್ಲಿ ಹೋಗಬೇಕು ಅನ್ನುವಂಥದ್ದು ರೀತಿಯಲ್ಲಿ ಹೋಗ್ಬೋದಾಗಿತ್ತು. ಈಗಲೂ ಕಾಲಾವಕಾಶ ಇದೆ ಇವರಿಗೆ. ನಿಜಕ್ಕೂ ಆ ನಿಟ್ಟಲ್ಲಿ ಹೋರಾಟ ಮಾಡಿ ಆ ನಿಟ್ಟಿಂದನೇ ಅವರು ನ್ಯಾಯಾಲಯಕ್ಕೆ ಒಂದು ಅಡಿ ಇಟ್ಟರೆ ಹೊಸ ರೂಪ ಸಿಗ್ಬೋದು, ಇದಕ್ಕೆ ಹೊಸ ಆಯಾಮ ಸಿಗ್ಬೋದು. ಎಷ್ಟು ದಿನ ಇವರು ವೇದಿಕೆಯಲ್ಲಿ ಕೂತ್ಕೊಂಡು ರಾಜಕೀಯ ಮುಖಂಡರುಗಳನ್ನ ಕೂರಿಸ್ಕೊಂಡ್ರು ಕೂಡ ನ್ಯಾಯದ ನಿರೀಕ್ಷೆ ಕಡಿಮೆ ಇದೆ. ಯಾಕಂತಂದ್ರೆ ಅವನಲ್ಲಿ ನಿಂತ್ಕೊಂಡಿದ್ದಾನ, ನೋಡೋಣ ಅದು ಹೆಂಗೆ ತಗೊಂತಾನೆ, ಹಿಂಗೆ ಹೋಗುತ್ತೆ. ಆದರೆ ಇದರ ಮಧ್ಯದಲ್ಲಿ ನ್ಯಾಯಾಲಯ ಬಂದರೆ ಒಂದು ಹೊಸ ಅಂದರೆ ನ್ಯಾಯಾಲಯದ ಆದೇಶವನ್ನ ಇವರು ತಿರಸ್ಕೃತ ಮಾಡೋದಕ್ಕಾಗೋದಿಲ್ಲ. ಮೇಲ್ಮನವಿನೂ ಅಥವಾ ಸರ್ಕಾರದ ಮತ್ತೆ ಕೋರ್ಟ್ನ ಲೆಕ್ಕಾಚಾರ ಸಿಕ್ಬಿಡುತ್ತೆ. ಇದೇನಾಗಿದೆ, ಸರ್ಕಾರ ಮತ್ತೆ ಹೆಚ್ಚು ಕಡಿಮೆ ವಿರೋಧ ಪಕ್ಷದ ತಿಕ್ಕಾಟ ಆಗಿದೆ. ಹಾಗಾಗಿ ರೈತರಿಗೆ ಯಾವ ಕಾರಣಕ್ಕೂ ನ್ಯಾಯ ಸಿಗುತ್ತಿಲ್ಲ. ವಿರೋಧ ಪಕ್ಷಕ್ಕೆ ಗೆಲುವಾಗಲಿ ಅಂತ ಈ ಸರ್ಕಾರ ಯಾವ ಕಾಲಕ್ಕಾದ್ರೂ ಬಯಸುತ್ತಾ? ಹಾಗಾಗಿ ಬಿಟ್ಟುಕೊಟ್ರೆ ವಿರೋಧ ಪಕ್ಷದ ಗೆಲುವಾಗುತ್ತೆ. ಅದು ರೈತರಿಗೆ ಲಾಭ ಆಗುತ್ತೋ ಅನ್ನೋ ವಿಚಾರ ಬಿಟ್ಬಿಟ್ರೆ ವಿರೋಧ ಪಕ್ಷಕ್ಕೆ ಗೆಲುವು ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಸರ್ಕಾರ ಒದ್ದಾಡುತ್ತೆ. ಈ ರೈತರು ಕೋರ್ಟ್ಗೆ ಹೋದಲ್ಲಿ ಕೋರ್ಟ್ಗೂ ಮತ್ತು ಸರ್ಕಾರಕ್ಕೆ ಸಿಕ್ಕಾಗ ಕೋರ್ಟ್ನ ಆದೇಶದಂತೆ ರೈತರಿಗೆ ನ್ಯಾಯ ಸಿಗುವಂಥ ಪರ್ಸೆಂಟೇಜ್ ವೈಸ್ ಜಾಸ್ತಿ. ನೋಡೋಣ, ಹಂಗಾಗಲಿ, ಕೋರ್ಟಲ್ಲಿ ಅವರಿಗೆ ನ್ಯಾಯದ ನಿರೀಕ್ಷೆ ಆಗಿರಲಿ. ರಾಜಕಾರಣಿಗಳ ಬೆಳೆ ಬೇಯಿಸೋದ್ ಬದಲು ಇವ್ರು ಬೆಳೆ ಬೆಳೆಯೋಂಗೆ ಆರಾಮಾಗಾದ್ರೆ ಸಾಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.